ಮೇಕೆದಾಟು ಯೋಜನೆಗೆ ಬಿಡುವುದಿಲ್ಲ ಎಂದು ಡಿಎಂಕೆ ಪ್ರಣಾಳಿಕೆ ವಿರುದ್ಧ ಈಗ ಕಿಡಿಕಾರಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ವಿರುದ್ಧ ದೇವೇಗೌಡರು ಹರಿಹಾಯ್ದಿದ್ದಾರೆ. ಈಗ ಮೇಕೆದಾಟು ಯೋಜನೆಯನ್ನು ನಾವು ಅನುಷ್ಠಾನ ಬಿಡೋದಿಲ್ಲ ಅಂಥೇಳಿ ಡಿಎಂಕೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಅಲ್ಲಿ ತಮಿಳುನಾಡಲ್ಲಿ. ಹಾಗಾಗಿ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರ ನಡೆ ಸರಿಯಿಲ್ಲ. ಸದ್ಯ ತಮಿಳುನಾಡಿನಲ್ಲಿ ನೀರಿಗೆ ಅಭಾವವೇನೂ ತಲೆದೂರಿಲ್ಲ. ಅದ್ಯಾಗೂ ಮೇಕೆದಾಟು ಯೋಜನೆಗೆ ಬಿಡಲ್ಲ ಅಂತ ಹೇಳಿದ್ದಾರೆ. ಬಟ್ ಇದನ್ನು ನಾವು ಒಪ್ಪೋದಿಲ್ಲ, ಖಂಡಿಸ್ತೇವೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ. In our manifesto to see that the drinking water problem which our Tamil Nadu friend Stalin has said, we are not going to give a drop of water for drinking to Karnataka. For that, what has been said by the concerned authorities, all the documents are given where they observed drinking water is an important issue. And 30 TMC of water is available to build Mekedatu Dam. Even the submersion is only very less area. Environmentalists, they should not gobblify it. I appeal to them, they should also go. Only to declare that we are going to incorporate. ನೋಡೀಗ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ವಿರುದ್ಧ ಕೂಡ ಎಚ್.ಡಿ. ಕಿಡಿಕಾರಿದ್ದಾರೆ. ಅವರು ಮೇಕೆದಾಟು ಯೋಜನೆಯನ್ನು ನಾವು ಜಾರಿ ಮಾಡೋಕ್ಕೆ ಬಿಡೋದಿಲ್ಲ, ಅಂದರೆ ಡ್ಯಾಮ್ ಕಟ್ಟೋಕ್ಕೆ ಬಿಡೋದಿಲ್ಲ ಅಂತ ತಮ್ಮ ಪ್ರಣಾಳಿಕೆಯಲ್ಲಿ ಅವರು ಘೋಷಣೆ ಮಾಡಿದ್ದಾರೆ. ಅಂದರೆ ಇಂಡಿಯಾ ಒಕ್ಕೂಟದ ಒಂದು ಭಾಗ ಅಲ್ವಾ ಡಿಎಂಕೆ ಕೂಡ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ಸು ಡಿಎಂಕೆ ದೋಸ್ತಿಯಾಗಿದ್ದಾರೆ. ಅವರು ಇಲ್ಲಿಯವರು ಹೇಳಿ ಅದನ್ನು ತಡಿಬೋದಾಗಿತ್ತಲ್ವಾ, ಬಟ್ ಅದನ್ನು ಮಾಡಲಿಲ್ಲ. ಇವರಿಗೆ ರಾಜ್ಯದ ಜನರ ಹಿತಾಸಕ್ತಿ ಬೇಕಾಗಿಲ್ಲ ಅನ್ನೋದು ಕೂಡ ಅವರ ಮಾತಿನ ಅರ್ಥ. ಯಾಕಂತ ಹೇಳಿದ್ರೆ ಡಿಎಂಕೆ ಈಗ ನಮ್ಮ ಮೇಕೆದಾಟು ಯೋಜನೆಯನ್ನು ವಿರೋಧಿಸಿದೆ. ಮೇಕೆದಾಟು ಯೋಜನೆ ಅದೇನಾದರೂ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಈಗ ನಾವೇನು ಪರಿತಪಿಸ್ತಾ ಇದ್ದೀವಿ ಕುಡಿಯೋ ನೀರಿಗೋಸ್ಕರ, ಅದೆಲ್ಲವೂ ಕೂಡ ಬಗೆಹರಿಯುತ್ತೆ.